ವಿಕ್ರಮ್, ಹಾಯ್ ಪದ್ಮಿನಿ, ಬಂದು ಬಹಳ ಹೊತ್ತಾಯ್ತಿ. ಹಾಗೇನಿಲ್ಲ. ಅಂದಾಗೆ ಈ ನಿಮ್ಮ ಮುಖದಲ್ಲಿ ಬೇಜಾರಿನ ಛಾಯೆ ಕಾಣಿಸ್ತಿದೆಯಲ್ಲ? ಚೇಚೆ, ಹಾಗೇನಿಲ್ಲ. ಆದರೂ ಕೆಲಸದ ಒತ್ತಡ ಒಂದು ಕಡೆ, ಅಣ್ಣನ ಆಸೆ ನೆರವೇರಿಸಲಾಗಲಿಲ್ಲ ಎಂಬ ನೋವು ಮತ್ತೊಂದು ಕಡೆ. ಪದ್ಮಿನಿ, ಯಾಕೋ ಜೀವನ ಬೇಸರವೆನಿಸ್ತಿದೆ. ಪದ್ಮಿನಿ, ಬೇಸರವೆನಿಸ್ತಿದೆ. ನೋಡು ವಿಕ್ರಮ್, ನೀವು ಯಾವಾಗಲೂ ಸಮಾಜ ತಿದ್ದುವ ಕಾರ್ಯದಲ್ಲೇ ಇರ್ತೀರಾ. ಗನ್ನಿಗಿಂತ ಬೆನ್ನೆ ಮೇಲೆಂದು ಯೋಚಿಸುವ ನಿಮ್ಮಂತ ಯುವಕರೇ ಈ ರೀತಿ ಬೇಜಾರಾದ್ರೆ ಇನ್ನು ಮಿಕ್ಕವರ ಪಾಡೇನೇಳು? ಪದ್ಮಿನಿ, ಎತ್ತವರ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನನ್ನು ಈ ಭೂಮಿಗೆ ಪರಿಚಯಿಸಿದ ಮರುಕ್ಷಣವೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನಾಥ ಮಗುವನ್ನಾಗಿ ಮಾಡಿ ಬಿಟ್ಟು ಹೋದರು. ಇನ್ನು ಈ ಜನ್ಮಕ್ಕೆ ಕಾರಣ ಪುರುಷನಾದವನು ಯಾರೆಂದು ತಿಳಿಯಲಿಲ್ಲ. ಅಂತ ಸಮಯದಲ್ಲಿ ಆಶ್ರಯ ಕೊಟ್ಟು ಸಮಾಜದಲ್ಲಿ ಸ್ಥಾನಮಾನ ಕೊಟ್ಟಂತ ಮನೆತನ ನಮ್ಮ ಅಣ್ಣ ಜಗದೀಶನ ಮನೆತನ. ಆ ಮನೆತನಕ್ಕೆ ಧಕ್ಕೆಯಾದರೂ ನಾನೇನು ಮಾಡಲಾಗದಂತ ಸ್ಥಿತಿಯಲ್ಲಿ ನಿಂತಿದ್ದೇನಲ್ಲ, ಅದಕ್ಕೆ ತುಂಬಾ ನೋವಾಗುತ್ತಿದೆ ಪದ್ಮಿನಿ. ನೋಡು ವಿಕ್ರಮ್, ಈ ಜೀವನನೇ ಒಂದು ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಕೆಲವೊಮ್ಮೆ ನಾವೇ ನಿಲ್ತೀವಿ, ಅದೇ ಪರಿಸ್ಥಿತಿಲಿ ನೀವು ನಿಂತಿದ್ದೀರಾ ಅಷ್ಟೇ. ಅಂದಾಗೆ ನಿನಗೊಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ನಾನು ಇಲ್ಲಿಗೆ ಬಂದೆ. ಅಂದಾಗೆ ಆ ರಾಣಾ ಪ್ರತಾಪನ ಬುಡ ಮೇಲ್ ಮಾಡಬೇಕು ಅಂತ ನಿನಗೆ ಕರೆಸ್ದೆ. ಅಂದರೆ ನಿನ್ನ ಮಾತಿನ ಅರ್ಥ? ನೋಡು ವಿಕ್ರಮ್, ಡ್ರಗ್ಸ್ ಅನ್ನೋದು ಒಂದು ದೊಡ್ಡ ಜಾಲ. ಆ ಜಾಲದಿಂದ ಎಷ್ಟು ಯುವಕರು ಇವತ್ತು ಬಲಿ ಆಗ್ತಾ ಇದ್ದಾರೆ. ನೀನು ಆ ಜಾಲನ ಮಟ್ಟ ಹಾಕ್ಬೇಕಂದ್ರೆ ಕ್ಯಾಮ್ರಾ ಸಮೇತ ಹೋಗಿ ಸಾಕ್ಷಿ ಸಮೇತ ಹಿಡಿಲಿ ಅಂತ ನಾನು ನಿನ್ನನ್ನು ಕರೆಸಿದ್ದು. ವೆರಿ ಗುಡ್ ಪದ್ಮಿನಿ, ವೆರಿ ಗುಡ್. ನೀನು ನನ್ನ ಕೆಲಸದಲ್ಲಿ ತುಂಬಾ ಸಹಕಾರ ನೀಡುತ್ತಿರುವೆ. ಆ ಸ್ಥಳ ಎಲ್ಲಿ? ಯಾಕೆ ಎಷ್ಟು ಅವಸರ? ಯಾಕೆ ಇಲ್ಲಿಗೆ ಬಂದ್ಮೇಲೆ ನನಗೊಂದು ಸಿಹಿ ಕಾಣಿಕೆ ಕೊಟ್ಟು ಹೋಗ್ಬೋದಲ್ಲ? ಏ ಕಳ್ಳಿ, ಈ ಬ್ರೇಕರ್ನಿಗೆ ಬ್ಲಾಕ್ ಮೇಲ್ ಮಾಡುವೆಯಾ? ನನಗೂ ನಿನ್ನ ಜೊತೆ ಮಿಲನಾಚರಿಸೋ ಬಯಕೆ ಆಗಿದೆ. ಕಮಾನ್ ಪದ್ಮಿನಿ.
ನಿನಗಾಗಿ ಈ ಜೀವನ ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಕವಿಗಾಳಿನಾಥನ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ